ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತು ನಿನ್ನೆ ಒಂದೇ ಒಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು, ಅದು ನೇಪಾಳದ ಪ್ರವಾಹದ ವಿಚಾರ. ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ, ಎಷ್ಟು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ನೇಪಾಳದ ಜನ ಅಂತ ಅಂದರೆ, ಎಷ್ಟೋ ಜನ ಸತ್ತು ಹೋಗಿದ್ದಾರೆ, ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಜನ ಕಾಣೆಯಾಗಿದ್ದಾರೆ. ಅವರು ಬದುಕಿದಾರೋ ಇಲ್ವೋ ಇದುವರೆಗೂ ಗೊತ್ತಿಲ್ಲ. ನಮ್ಮ ಭಾರತದ 288ಕ್ಕೂ ಹೆಚ್ಚು ಜನ ಅಲ್ಲಿ ಕಾಣೆಯಾಗಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ. ಜೊತೆಗೆ ಆಸ್ಟ್ರೇಲಿಯಾದಲ್ಲಿದ್ದಂಥ ಜನ ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಂದರೆ ಪ್ರವಾಸಕ್ಕೆ ಸಾಕಷ್ಟು ಜನ ಪ್ರವಾಸಕ್ಕೆ, ಧಾರ್ಮಿಕವಾಗಿ ಅಂದರೆ ಈ ಟೆಂಪಲ್ಗಳನ್ನು ನೋಡೋದಕ್ಕೆ, ಪ್ರವಾಸಿ ತಾಣಗಳನ್ನು ನೋಡೋದಕ್ಕೆ ತಮ್ಮ ಮಕ್ಕಳ ಸಮೇತ, ಕುಟುಂಬ ಸಮೇತ ಬಂದಂಥವರು ಆ ನೀರಿನಲ್ಲಿ ಅಥವಾ ಪ್ರವಾಹದಲ್ಲಿ ಕೊಚ್ಚಿ ಹೋಗಿ ಸಾವನ್ನಪ್ಪಿರುವಂಥ ಘಟನೆಗಳಾಗಿದ್ದಾವೆ. ಸೊ ಇವತ್ತಿನ ಒಂದು ಅಪ್ಡೇಟ್ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋಗೋಣ. ನೇಪಾಳದ ಪ್ರವಾಹದ ಸಂದರ್ಭದಲ್ಲಿ ಕಳ್ಳರ ಕರಾಮತ್ತು ಜೋರಾಗಿದೆ. ಮೃತದೇಹದ ಅಂದರೆ ಮೃತದೇಹಗಳಿದಾವಲ್ಲ ಈಗ ಅಲ್ಲಿ ಆ ಪ್ರವಾಹದಲ್ಲಿ ಸಿಕ್ಕಾಕೊಂಡು ಸತ್ತವರು, ಮೃತದೇಹಗಳ ಮೇಲಿರೋ ಚಿನ್ನವನ್ನು ಕದಿತಾ ಇದ್ದಾರೆ ಕಳ್ಳರು. ಇದೇ ಅವಕಾಶ ಅಂತ ಹೇಳಿ, ಅಂದರೆ ಮಾನವೀಯತೆನೇ ಇಲ್ಲ. ಈಗ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸತ್ತು ಹೋಗಿದ್ದಾನೆ. ಮುಂಚೆ ಎಲ್ಲ ಹೆಂಗಿತ್ತು, ಯಾರಿಗಾದ್ರೂ ತೊಂದರೆ ಅಂತ ಅಂದರೆ ಎಲ್ಲರೂ ಹೋಗಿ ನಿಲ್ತಾ ಇದ್ರು. ಈಗ ಹಾಗಲ್ಲ, ಅಲ್ಲೊಬ್ಬ ಸಾಯ್ತಾ ಇದ್ದಾನೆ ಅಥವಾ ಸತ್ತು ಹೋಗಿದ್ದಾನೆ ಅಂತ ಅಂದರೆ ಆತನ ಜೇಬಲ್ಲಿ ಏನಿದೆ ಅನ್ನೋದನ್ನು ನೋಡ್ತಾರೆ. ಈಗ ಹಂಗಾಗಿ ಹೋಗ್ಬಿಟ್ಟಿದೆ ಪರಿಸ್ಥಿತಿ ಎಲ್ಲ ಕಡೆ. ಮಾನವೀಯತೆ ಅನ್ನೋದನ್ನು ಮರೆತು ವರ್ತನೆ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಅಲ್ಲಿ. ಈಗ ನೇಪಾಳ ಪೊಲೀಸ್ನವರು ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಚಿತ್ವಾನ್ನಲ್ಲಿ ಇಬ್ಬರನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಎಂಥ ಅಸಹ್ಯ, ಎಂಥ ನೀಚರು ಇವರೆಲ್ಲ. ಕಳ್ಳರು, ಅದು ಏನು ಸತ್ತವರ ಜೇಬಲ್ಲಿ ಏನಿದೆ ಅದನ್ನು ಕದೀತಾ ಇದ್ದಾರೆ. ಮಾನವೀಯತೆ ಅನ್ನೋದನ್ನು ಮರೆತು ವರ್ತನೆ ಮಾಡ್ತಾ ಇದ್ದಾರೆ ಪುಂಡರು. ಅಂಥ ಒಂದು ಭೀಕರ ಪ್ರವಾಹ ಈ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಒಂದು ಕಡೆ ಭೀಕರವಾದಂಥ ಪ್ರವಾಹ, ಮತ್ತೊಂದು ಕಡೆ ಮೃತದೇಹಗಳ ಮೇಲೆ ಇರುವಂಥ ಚಿನ್ನಾಭರಣ ಆಗಿರ್ಬೋದು, ಏನಾದರೂ ಚೈನ್ ಆಗಿರ್ಬೋದು, ಕಿವಿಯೋಲೆ ಆಗಿರ್ಬೋದು, ಇನ್ನೇನೇ ಆಗಿರ್ಬೋದು, ಚಿನ್ನಾಭರಣಗಳು. ಜೊತೆಗೆ ಅವ್ರ ಜೇಬಲ್ಲಿ ಏನಾದರೂ ಹಣ ಗಿಣ ಇದೆಯಾ ಎಲ್ಲವನ್ನು ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ನಾವು. ಎಂಥ ನೀಚ ಜನ ಇದ್ದಾರೆ ಅನ್ನೋದಕ್ಕೆ ಉದಾಹರಣೆ ಇದು. ಈ ದೃಶ್ಯನ ಬೆಳಗ್ಗಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಬಟ್ ಆತ ಮೇ ಬಿ ಆ ಮೃತದೇಹವನ್ನು ಮೇಲ್ಗಡೆ ಎತ್ತುತ್ತಾ ಇದ್ದಾನೆ ಅಂತ ಅನ್ಕೊಂಡ್ವಿ. ಬಟ್ ಕಥೆನೇ ಬೇರೆ ಇದೆ. ಅದು ಆ ಮೃತಪಟ್ಟಂಥ ವ್ಯಕ್ತಿಯ ಕೊರಳಲ್ಲಿರುವಂಥ ಚೈನ್ ಕದೀತಾ ಇದ್ದಾನೀತ. ಇಂಥವರನ್ನ ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಿ ಇಲ್ಲಿ ಮಾನವೀಯತೆನೇ ಇಲ್ಲ. ಹೆಂಗೆ ಎಳಿತಾ ಇದ್ದಾನೆ ನೋಡಿ ಮೃತದೇಹನ, ಹೆಂಗೆ ಎಳಿತಾ ಇದ್ದಾನೆ ನೋಡಿ ಆತ. ನೂರಾರು ಜನ ಅಲ್ಲಿ ಸತ್ತು ಹೋಗಿದ್ದಾರೆ. ಅವರ ಕುಟುಂಬಸ್ಥರು ಕಂಗಾಲಾಗಿ ಒದ್ದಾಡ್ತಾ ಇದ್ದಾರೆ. ಅಯ್ಯೋ, ನಮ್ಮ ಮಕ್ಕಳು ಬರ್ತಾ ಇಲ್ವಲ್ಲ, ನಮ್ಮ ಗಂಡ ಬರ್ತಾ ಇಲ್ವಲ್ಲ, ಹೆಂಡತಿ ಬರ್ತಾ ಇಲ್ವಲ್ಲ, ಮನೆಗೆ ಏನಾಗಿದೆಯೋ ಏನೋ ಒದ್ದಾಡ್ತಾ ಇದ್ದಾರೆ ಪಾಪ ಕಳ್ಕೊಂಡವರು. ಇವ್ರು ನೋಡಿದರೆ ಅಲ್ಲಿ ಏನು ಚಿಂತೆ ಇಲ್ಲ ಇವ್ರಿಗೆ. ಸತ್ತ ಮೃತ ದೇಹಗಳ ಮೇಲೆ ಇರುವಂಥ ಚಿನ್ನಾಭರಣಗಳನ್ನು ಬಿಡ್ತಾ ಇಲ್ಲ, ಕದೀತಾ ಇದ್ದಾರೆ. ಮಾನವೀಯತೆ ಅನ್ನೋದು ಸತ್ತು ಹೋಗ್ಬಿಟ್ಟಿದೆ ಇಲ್ಲೆಲ್ಲ. ಅವಶೇಷಗಳೊಂದಿಗೆ ತೇಲಿ ಬಂದಂಥ ಹೆಣದ ಮೇಲೆ ಇದೆಂಥ ವಿಕೃತಿ. ಮೃತದೇಹದಿಂದ ಕಿವಿಯೋಲೆಯನ್ನು ತೆಗೆದಿದ್ದಾರೆ ಇಬ್ಬರು ಆರೋಪಿಗಳು. ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ ಪ್ರವಾಹದಲ್ಲಿ ಕೊಚ್ಚಿ ಬಂದಂಥ ದೇಹದಿಂದ ಕಿವಿಯೋಲೆಯನ್ನು ಕದ್ದಿದ್ದಾರೆ. ಅಮಾನವೀಯ ತೋರಿದ್ದಾರೆ ಈ ಯುವಕರು. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈಗ ನೇಪಾಳ ಪೊಲೀಸರಿಂದ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಚಿತ್ವಾನ್ನಲ್ಲಿ ಆಗಿರುವಂಥ ಘಟನೆ ಇದು. ಚಿತ್ವಾನ್ ಚಿತ್ರಾನ್ನ ಆಗೋಗ್ಬಿಟ್ಟಿದೆ, ಹಂಗಿದೆ ಪರಿಸ್ಥಿತಿಯಲ್ಲಿ. ಲಿಟ್ರಲಿ ದೊಡ್ಡ ದೊಡ್ಡ ಸೇತುವೆಗಳು ಕೊಚ್ಚಿ ಹೋಗಿದ್ದಾವೆ. ಬಹಳಷ್ಟು ಹಳ್ಳಿಗಳು ಕಾಣೆಯಾಗೋಗ್ಬಿಟ್ಟಿದ್ದಾವೆ. ಕಾಣೆಯಾಗಿದ್ದಾವೆ ಅಂತ ಅಂದರೆ ಆ ಪ್ರದೇಶದಲ್ಲಿ ಒಂದು ಹಳ್ಳಿ ಇತ್ತು ಅನ್ನೋದು ಗೊತ್ತಾಗಲ್ಲ ಈಗ, ಹಂಗಿದೆ ಅಲ್ಲಿ. ಮನೆಗಳ ಸಮೇತ ಕೊಚ್ಕೊಂಡು ಹೋಗಿದೆ ಪ್ರವಾಹ. ದೊಡ್ಡ ದೊಡ್ಡ ಮರಗಳೆಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗಿರೋದು. ಇಂಥ ಸಂದರ್ಭ ಇಡೀ ನೇಪಾಳ ಕಣ್ಣೀರು ಹಾಕ್ತಾ ಇದೆ. ಎಲ್ಲವನ್ನು ಕಳ್ಕೊಂಡು ಕಂಗಾಲಾಗಿ ಹೋಗಿದ್ದಾರೆ ಜನ. ಸಾವಿರಾರು ಸಂಖ್ಯೆಯಲ್ಲಿ ಜನ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ. ಕೆಸರು, ಆ ನೀರೇನಿದೆಯಲ್ಲ, ಕೆಸರು, ಮಣ್ಣು ಮತ್ತು ನೀರಿನ ಮಿಶ್ರಣ, ಆ ಪ್ರವಾಹ, ಅದರಲ್ಲಿ
ಸಿಕ್ಕಾಕೊಂಡು ಎಲ್ಲೆಲ್ಲಿ ಆ ಮೃತದೇಹಗಳು ಬಿದ್ದಿದ್ದಾವೆ ಗೊತ್ತಾಗ್ತಾ ಇಲ್ಲ. ಈಗ ಒಂದಿಷ್ಟು ಮೃತದೇಹಗಳನ್ನು ಹೊರಗಡೆ ತೆಗೆದಿದ್ದಾರೆ. 273 ಅಂತ ಅಧಿಕೃತ ಮಾಹಿತಿ ಇದೆ. ಇನ್ನೂ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಇಷ್ಟೆಲ್ಲ ಸಂಕಷ್ಟದ ಸಂದರ್ಭದಲ್ಲಿ ಈ ಕಳ್ಳರು ಮೃತದೇಹಗಳ ಮೇಲಿರುವಂಥ ಚಿನ್ನವನ್ನು ಬಿಡ್ತಾ ಇಲ್ಲ. ಚೈನ್ ಆಗಿರ್ಬೋದು, ಕಿವಿಯೋಲೆ ಆಗಿರ್ಬೋದು, ಏನನ್ನು ಬಿಡ್ತಾ ಇಲ್ಲ. ಇದು ನೇಪಾಳದ ಕತೆ.